ಓಕೆ, ಧರ್ಮ ಕೇಳಿ ಉಗ್ರರು ಗುಂಡು ಹೊಡಿತಾರಾ ಅಂತ ಕೇಳಿದ್ರಲ್ಲ ಆರ್ ಬಿ ತಿಮ್ಮಾಪುರ್ ಹೇಳಿಕೆ ಬಗ್ಗೆ ಈಗ ಪಬ್ಲಿಕ್ ಟಿವಿಯ ಪ್ರಶ್ನೆ. ಆದರೆ ಪ್ರತಿಕ್ರಿಯೆಗೆ ನಿರಾಕರಿಸಿ ತಿಮ್ಮಾಪುರ್ ಸಿಡಿಮಿಡಿಗೊಂಡಿದ್ದಾರಂತೆ. ರಾಜಕಾರಣದಲ್ಲಿ ಧರ್ಮ ಬೆರೆಸಬೇಡಿ, ರಕ್ಷಣೆ ಕಡೆಗೆ ಗಮನ ಕೊಡಿ ಅಂತ ತಿಮ್ಮಾಪುರ್. ರಾಜಕಾರಣದಲ್ಲಿ ಧರ್ಮ ಬೆರೆಸಬೇಡಿ ಅಂತ ಕಾಂಗ್ರೆಸ್ನವರು ಈಗ ಹೇಳೋಂಥ ಸ್ಥಿತಿಗೆ ಬಂದಿದ್ದಾರೆ. ರಕ್ಷಣೆ ಕಡೆಗೆ ಗಮನ ಕೊಡಿ, ಧರ್ಮ ಕೇಳಿ ಗುಂಡು ಹೊಡಿತಾರ ಅಂತ ಕೇಳಿದ್ರಲ್ಲ ಸರ್, ಸರಿನಾ ಅಂತ ಕೇಳಿದ್ದಕ್ಕೆ ಅವ್ರ ಉತ್ತರ ಏನಾಗಿತ್ತು ಅಂತ ನೋಡಿ. ಈಗ ಪ್ರವಾಸಿಗರ ಹತ್ಯೆ ವಿಚಾರದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ಅಂತ ಒಂದು ಗುರುತರವಾದ ಆರೋಪನ ಮಾಡಿದರೆ ಸಚಿವರಾದಂಥ ತಿಮ್ಮಾಪುರ್ ನಮ್ಮ ಜೊತೆ ಬನ್ನಿ ಮಾತಾಡೋಣ. ಸರ್, ಏನಿದು ಆರೋಪ ಸರ್? ಪಹಲ್ಗಾಮ್ದಲ್ಲಿ ನಡೀಲಿ, ದೇಶದಲ್ಲಿ ಎಲ್ಲೇ ನಡೀಲಿ, ಇದು ವಿಚಾರಗಳು ಬೇರೆ. ಒಬ್ಬ ಉಗ್ರರು ಬಂದು ನನ್ನ ದೇಶದ ಪ್ರಜೆಗಳನ್ನ ಹೊಡೆದಾಗ ಅದು ಯಾರೇ ಮಾಡಲಿ ಏನೇ ಆಗಲಿ, ದೇಶಕ್ಕೆ ಇಂತಹ ಕೃತ್ಯಗಳು ನಡೆದಾಗ ಖಂಡನೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಾನು ಮೊದಲು ಅದನ್ನು ಖಂಡಿಸ್ತೇನೆ. ಅದರ ಜೊತೆಗೆ ಇಂತಹ ಕೃತ್ಯಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಮೇಲೆ ಇಮಿಡಿಯೇಟ್ ಕ್ರಮ ಆಗಬೇಕು. ಸರ್, ಈಗ ಗುಂಡು ಏನು ಸೇರಿಸಿದ್ದಾರೆ, ಗುಂಡು ತೊಗೊಂಡ್ರೆ ಮಂಜುನಾಥ್ ಅವರ ಪತ್ನಿಯವರೇ ಹೇಳ್ತಾರೆ ಏನಂತಂದ್ರೆ ಪ್ಯಾಂಟನ್ನು ಬಿಚ್ಚಿಸಿದ್ರು, ಚೆಕ್ ಮಾಡಿದ್ರು, ಆಮೇಲೆ ಹೊಡೆದ್ರು ಅಂತ. ಯಾರು ಬಿಜೆಪಿ ಹೇಳಿಲ್ಲ ಸರ್ ಇದನ್ನ. ಪ್ಯಾಂಟ್ ಬಿಚ್ಚಿದ್ರು, ಮತ್ತೊಂದು ಬಿಚ್ಚಿದ್ರು, ನಾನು ಅದನ್ನು ನೋಡೋದಿಲ್ಲ. ಈ ದೇಶದ ಪ್ರಜೆಗಳ ವಿಷಯದಲ್ಲಿ ರಾಜಕಾರಣ ಮಾಡಬೇಡಿ, ಧರ್ಮವನ್ನು ಇದರಲ್ಲಿ ತರಕ್ಕೆ ಹೋಗಬೇಡಿ. ಈಗ ನಮ್ಮ ವಿಚಾರ ಏನಂದರೆ, ನಮ್ಮ ವಿರುದ್ಧ, ನನ್ನ ದೇಶದ ವಿರುದ್ಧ, ನಮ್ಮ ಇನ್ನೋಸೆಂಟ್ ಪ್ರಜೆಗಳನ್ನು ಕೊಂದಾಕಿದವರಿಗೆ ತಕ್ಕ ಪಾಠ ಕಲಿಸಲಿಕ್ಕೆ ಗಮನ ಹರಿಸ್ರೆ ವಿನಾ. ಪ್ರಶ್ನೆ ಇರೋದೇನಂದ್ರೆ ಸರ್, ನೀವು ಬಿಜೆಪಿ ಅವರು ಈ ತರ ಆರೋಪ ಮಾಡ್ತಾ ಇದಾರೆ ಅಂತ, ಇದರ ರಾಜಕಾರಣ ಮಾಡಿದ್ರೆ ರಾಜಕಾರಣ ಧರ್ಮವನ್ನು ಬೆದರಿಸಬೇಡಿ, ಬೆರ್ಸಾಕ್ ಹೋಗಬೇಡಿ. ದೇಶಕ್ಕೆ ಬೇವುಗಾರಿಕೆಯನ್ನು ಗಟ್ಟಿಗೊಳಿಸಿ, ನೀವೇ ಬೇವುಗಾರಿಕೆ ಗಟ್ಟಿಗೊಳಿಸಿದ್ರೆ ಈ ಸಾವು ಆಗ್ತಿರ್ಲಿಲ್ಲ, ಈ ದೇಶಕ್ಕೆ ಈ ಸ್ಥಿತಿ ಬರ್ತಿರ್ಲಿಲ್ಲ, ನಾವು ವಿಶ್ವದಲ್ಲಿ ನಾವು ಯುದ್ಧ ಕೊಟ್ಟಿದ್ದೀವಿ ಮತ್ತೊಂದು ಅಂತಕ್ಕಂಥ ಮಾತು ಬರ್ತಿರ್ಲಿಲ್ಲ. ನಾನು ಅಪೋಸ್ ಮಾಡೋದು ಪತ್ತೊಂದು ಮಾಡೋದು ಮುಖ್ಯ ಅಲ್ಲ. ಈ ದೇಶಕ್ಕೆ ಇವತ್ತೇನು ತೊಂದರೆ ಇದ್ದೀವಿ, ನಮ್ಮ ಪ್ರಜೆಗಳನ್ನ ಕೊಂದಿದ್ದಾರೆ, ಅವ್ರನ್ನ ನಾವು ಯಾವ ರೀತಿ ಸದೆ ಬಡಿಬೇಕು ಆ ಕಡೆ ಗಮನ ನೋಡಿ. ಹುಡುಕಿ ಕೊಂದರು ಅಂತ ಹೇಳಿದ್ರು ಅವರು. ಹೇಳೋದ್ರ ಮುಖಾಂತರ ನೀವು ರಾಜಕಾರಣ ಮಾಡ್ತಾ ಇಲ್ವಾ? ಇವೆಲ್ಲ ಬಿಡಿ, ಇದನ್ನ ಬಿಟ್ಟು ನಾನೇ ಹೇಳ್ತಿದ್ದೀನಿ, ಈಗ ದೇಶದ ಕಡೆ ಗಮನ ಕೊಡಿ, ದೇಶ ರಕ್ಷಣೆ ರಾಜಕಾರಣ ಮಾಡ್ತಾ ಇಲ್ವಾ? ಇವೆಲ್ಲ ಬಿಡ್ರಯ್ಯ, ದೇಶದ ರಕ್ಷಣೆ ಕಡೆ ಗಮನ ಕೊಡಿ. ಏನಂತಂದ್ರೆ ದೇಶದ ರಕ್ಷಣೆ ಕಡೆ ಕೊಡಿ, ಇದೆಲ್ಲ ಬಿಡಬೇಕು ಹಾಗೆ ಅಂತ ಹೇಳಿ ತಿಮ್ಮಾಪುರ್ ಅವರು ಕೋಪ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರಂದೊಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ರಕ್ಷಣೆ ಕಡೆ ಗಮನ ಕೊಡಿ ಅಂತ ಯಾರು ಹೇಳ್ತಾ ಇದ್ದಾರೆ ತಿಮ್ಮಾಪುರ್ ಅವರು? ನಮ್ಮ ಪತ್ರಕರ್ತರಿಗ, ರಿಪೋರ್ಟರ್ಗ, ಅಥವಾ ಬಿ ಜೆ ಪಿಗ? ಯಾರು ಬಿ ಜೆ ಪಿಯ ವಕ್ತಾರರಂತೆ ಇಲ್ಲಿ ಯಾರೂ ಇಲ್ಲ, ಯಾವ ಪತ್ರಕರ್ತರು ಇಲ್ಲ. ನೀವು ಕೇಳಿದ ಪ್ರಶ್ನೆಗೆ ಮರು ಪ್ರಶ್ನೆಯನ್ನು ಕೇಳಿದಾಗ ನಿಮಗೆ ಕೋಪ ಬಂದ್ಬಿಡುತ್ತೆ, ಸಿಟ್ಟು ಬಂದ್ಬಿಡುತ್ತೆ, ಆಗ ಇವರು ಬಿ ಜೆ ಪಿ ಕಡೆಯವರು ಅಂತ ಅನಿಸ್ಬಿಡುತ್ತೆ. ಅದೇ ನೀವು ಹೇಳಿದಂತಹ ಸುದ್ದಿಯನ್ನು ಹೇಳ್ದಂಗೆ ಹಾಕ್ಬಿಟ್ರೆ ಅಥವಾ ಬಿ ಜೆ ಪಿನ ಪ್ರಶ್ನೆ ಮಾಡಿದ್ರೆ ಆಗ ನಿಮ್ಗೆ ಒಳ್ಳೆಯವರು. ಅವರು ರಾಜಕೀಯವನ್ನು ಮಾಡೋದು, ರಾಜಕಾರಣಿಗಳು ಇರೋದೇ ರಾಜಕೀಯ ಮಾಡೋದಕ್ಕೆ.